ಬೈಲಾಟ ಆಡೋರ ಕೈಯಾಗ ಗೆಜ್ಜಿ ಕೊಡಬಾರ್ದ್ರಿ, ಈ ನಾಟಕ ಆಡೋರ ಕೈಯಾಗ ಹ್ಯಾಂಡ್ಗಳು ಕೊಡಬಾರ್ದು. ಹೊಸ ಗೆಜ್ಜಿ ವ್ಯಾಪಾರಿ ಮಾಡ್ಯಾರ ನೋಡ್ರಿ. ಅಣ್ಣ ಅಣ್ಣ ಅಂತ ಕರೆದ್ರೆ ಮೆಚ್ಚ ಮಚ್ಚಗಂಗಳಿ ಅಂತ ಹುಚ್ಚದ್ದು ತುಳಿದು ಇಲ್ಲಿ ನಮ್ಮ ಗೆಜ್ಜಿ ಹುಚ್ಚದ ಕಬರ್ ಅವ್ರಿಗೆ ಹಾಕಿರ್ತದ. ಏನಾಯ್ತಮ್ಮ? ಅಣ್ಣ ಏನು ಓದ್ತಾ ಇದ್ದೀನಿ, ಏನಿನ ಬಾಳಿನ ಕಥೆ ವಿಧಿನ ಏನು ಓದ್ತಾ ಇದ್ದೀನಿ. ಹತ್ತು ಕಾಲ ಸುಳಿಗಾರಿಗಿಸಲಿಕ್ಕೆ ನನ್ನ ಜೀವನವೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಸಾಯಬೇಕು ಅಂತ ನಿರ್ಧಾರ ಮಾಡಿ ಹೋಗ್ತಾ ಇದ್ದೀನಿ. ಅಣ್ಣ ಸಾಯುವಂತ ಸಂದರ್ಭ ಬಂದದ್ದಾದ್ರೂ ಏನಮ್ಮ? ಕಷ್ಟದಲ್ಲಿ ಬಿದ್ದು ನನ್ನ ಗಂಡ ತೀವ್ರವಾಗಿದ್ದರು. ಆ ಪಾಪಿಗಳದ್ದು ಸಾಹಸದಿಂದ ನನ್ನ ಗಂಡನಿಗೆ ಇಲ್ಲದ ಅಪಾದನ ಉತ್ತರಿಸಿ ನನ್ನ ಗಂಡ ಸೆರೆಮನೆ ಸೇರುವಂತೆ ಮಾಡಿಸಿ ಈ ದಿನ ಕಷ್ಟವನ್ನು ಹೇಳಿಕೊಳ್ಳೋಣಾದ್ರೆ ಒಡಹುಟ್ಟಿದ ಅಣ್ಣ ಸೈನಿಕನಾಗಿ ದೇಶ ಸೇವೆಯನ್ನು ಮಾಡೋದಕ್ಕೆ ಅಂತ ಹೋಗಿದ್ದಾನೆ. ಅವನು ಬರೋದಕ್ಕೆ ಇನ್ನು 3 ವರ್ಷಗಳ ಕಾಲ ಬೇಕು. ಹೀಗಿರ್ಬೇಕಾದ್ರೆ ಈ ದಿನ ಕಷ್ಟವನ್ನ ನಾನು ಯಾರ ಮುಂದೆ ಅಂತ ಹೇಳಿಕೊಳ್ಳಲಿಲ್ಲ. ಶ್ರೀಕೃಷ್ಣನು ಶಿಶುಪಾಲನ ಶಿರ ಕಡಿಯಲು ಬಿಟ್ಟ ಚಕ್ರದಿಂದ ಕೈ ಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಪಿತಾಂಬರವನ್ನೇ ಹರಿದು ಕಟ್ಟಿದಳು. ಅಂದು ನಿನ್ನ ರಕ್ಷಿಸಿದ ಪ್ರತೀಕವಾಗಿ ನೀನು ಕಟ್ಟಿರುವ ಈ ರಕ್ಷಾಬಂಧನ, ನಿನ್ನನ್ನು ರಕ್ಷಿಸುವ ಋಣ ನನ್ನ ಮೇಲಿದೆಯಮ್ಮ. ತಂಗಿ, ನಿನ್ನ ಶೀಲ ಶುದ್ಧವಾಗಿ ಹೀಗೆ ಇರಬೇಕಂದ್ರೆ ದಯವಿಟ್ಟು ನನ್ನ ಮಾತನ್ನು ಕೇಳುವೆಯಾ ತಂಗಿ? ನಿನ್ನ ಅಸಹಾಯಕತೆಗೆ ಶಕ್ತಿ ತುಂಬಿ ಮುಕ್ತ ಮನಸ್ಸಿನಿಂದ ಸ್ವಾಗತಿಸುವ ಸ್ಥಾನ ಎಂದರೆ ಈ ಕಲಾರಂಗ. ನನಗೆ ಆ ಮಹಾನ್ ಕಲಾವಿದರ ಪರಿಚಯವಿದೆ. ಅವರಲ್ಲಿಗೆ ಹೋಗಿ ಕಲೆಯಲ್ಲಿ ಪರಿಣಿತಿ ಹೊಂದು ನೀನು ಕಲಾವಿದೆಯಾಗಬೇಕಮ್ಮ. ಕಾಲಕೂಟದ ವಿಷವೇ ತುಂಬಿದ ಕಪಟಿಗಳ ಕೈಯಲ್ಲಿ ಕಾಲಚಕ್ರವೇ ಹಿಡಿದು ಮರೆಯುತ್ತಿರುವ ಕುಯುಕ್ತಿಗಳಿಗೆ ಕತ್ತರಿ ಹಾಕಿ ಕಾಲವನ್ನೇ ಗೆದ್ದ ಕಲಾವಿದೆ ನೀನಾಗಬೇಕಮ್ಮ. ಕಾಲವನ್ನೇ ಗೆದ್ದ ಕಲಾವಿದೆ ನೀನು. ಜಾತಿ ಮತ ಮೇಲು ಕೀಳು ಎಂಬ ಭೇದ ಭಾವ ಇದ್ದು ಒಂದೇ ಒಂದು ಜಾಗ ಅಂದ್ರೆ ಅದು ಕಲಾರಂಗ. ನೀನು ಹೇಳಿದಂತೆ ಅದನ್ನೇ ನನ್ನ ಪಾಲ ದೇವರನ್ನು ತಿಳಿದುಕೊಂಡು ಆ ಕಲಾರಂಗದಲ್ಲಿ ನನ್ನ ಜೀವನವನ್ನು ಸಾಗಿಸೋದಕ್ಕೆ ನನಗೂ ಕೂಡ ಸಂಬಂಧ ಇದೆ. ಕಲೆಯಲ್ಲಿ ಪರಿಣಿತಿ ಹೊಂದಿ ನೀನು ಕಲಾವಿದೆಯಾಗಬೇಕಮ್ಮ. ತಿಪ್ಪೆಗುಂಡಿಯಲ್ಲಿ ಕುಳಿತು ಕಲೆಯನ್ನು ಪ್ರದರ್ಶಿಸುವವನಿಗೆ ಹುಚ್ಚ ಎನ್ನುತ್ತದೆ ಈ ಸಮಾಜ. ಅದೇ ಕಲೆಯನ್ನು ರಂಗಭೂಮಿಯ ಮೇಲೆ ಅಭಿನಯಿಸಿದರೆ ಕಲಾವಿದ ಎಂದು ಗೌರವದಿಂದ ಕಾಣುತ್ತದೆ ಅದೇ ಸಮಾಜ. ತಂಗಿ, ನೀನು ಕಲಾವಿದೆಯಾಗಿ ಹೊರಟಿರುವಳಿಗೆ ತೆಗೆದುಕೊಳ್ಳಮ್ಮ ಈ ಅಣ್ಣನ ಒಬ್ಬ ಕಲಾವಿದಿಗೆ ಮುಖ್ಯವಾಗಿ ಬೇಕಾಗಿದ್ದು ಕಲಾವಿದಿಗೆ ನ್ಯಾಯ ನೀತಿ ಸಮ್ಮತದಂತೆ ಈ ಗೆಜ್ಜೆಯನ್ನ ನನ್ನ ಕೈಯಲ್ಲಿ ಕೊಟ್ಟಿದ್ದೀನಿ. ಆದ್ರಿಂದ ನಿನ್ನ ಮಾತಂತೆ ನಾನು ಕೂಡ ಒಬ್ಬ ದೊಡ್ಡ ಕಲಾವಿದೆಯಾಗಿ ನಾನು ನಿನ್ನ ಮಾತಂತೆ ನಡೆದುಕೊಳ್ತೀನಿ. ಆದ್ರೆ ನಾನು ಕಲಾವಿದೆಯಾಗಿ ಈ ಕಲಾರಂಗವನ್ನು ಮುಂದೆ ಸಾಗಿಸ್ಬೇಕಾದ್ರೆ ನೀನು ಸದಾಕಾಲ ಕಷ್ಟದಲ್ಲಿ ಸುಖದಲ್ಲಿ ನೋವಿನಲ್ಲಿ ನಲಿವಿನಲ್ಲಿ ನನ್ನ ಜೊತೆಯಾಗಿ ಇರ್ಬೇಕಣ್ಣ. ಗೆಜ್ಜೆ ಕಟ್ಟಿದವರೆಲ್ಲ ಲಜ್ಜೆ ಬಿಟ್ಟವರಲ್ಲಮ್ಮ. ಅವಳು ಅಗ್ನಿಯಷ್ಟೇ ಪವಿತ್ರಳು. ನೀತಿಗೆಟ್ಟ ಸಮಾಜಕ್ಕೆ ಅನೀತಿಯಿಂದಾಗುವ ದುಷ್ಪರಿಣಾಮಗಳನ್ನ ಅಭಿನಯದ ಮೂಲಕ ತೋರಿಸಿ ಜನತೆಗೆ ನೀತಿವಂತರಾಗಿ ಬಾಳಿರಿ ಎಂದು ಮಾರ್ಗದರ್ಶನ ನೀಡುವ ದೇವತೆಯಮ್ಮ. ಲೋಕ ಕಲ್ಯಾಣಕ್ಕಾಗಿಯೇ ಈ ಕಲಾವಿದರು ಜನ್ಮವೆತ್ತಿ ಬಂದಿರುವರು. ಅಂಥವರನ್ನೇ ನೀತಿಗೆಟ್ಟವರೆಂದು ಕರೆಯುವವರು ಅವರು ಮೂರ್ಖರೇ ಸರಿ. ನೀನು ಕಲಾವಿದೆಯಾಗುವವರೆಗೂ ನಾನು ನಿನ್ನ ಜೊತೆಗಿರುತ್ತೇನೆ. ನಿನ್ನ ಕಲೆಯನ್ನು ಇವತ್ತೇ ಪ್ರಾರಂಭಿಸೋಮ. ನಿನ್ನ ಕಲೆಯನ್ನು ಪ್ರದರ್ಶಿಸು ತಂಗಿ.